ಹಾಯ್ ನಮಸ್ಕಾರ. 9ನೇ ತರಗತಿ ವಿದ್ಯಾರ್ಥಿಗಳಿಗೆ FA1 ಟೆಸ್ಟ್ ಆರಂಭಗೊಂಡಿದ್ದು ವಿಷಯ ಗಣಿತ. ರೂಪಾತ್ಮಕ ಮೌಲ್ಯಮಾಪನ ಪರೀಕ್ಷೆ 1ರ LB ಆಧಾರಿತ ಪಠ್ಯಕ್ರಮವಾಗಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿ ಮಾಡಿರ್ತಾರೆ. ಒಟ್ಟು ಪ್ರಶ್ನೆ ಪತ್ರಿಕೆಯ ಅಂಕಗಳು 20, ಸಮಯ 45 ನಿಮಿಷನ ಒಳಗೊಂಡಿರುತ್ತೆ. ಈ ಪ್ರಶ್ನೆ ಪತ್ರಿಕೆನ ನಿನ್ನೆನೇ ಅಪ್ಲೋಡ್ ಮಾಡಿಕೊಡ್ಬೇಕಿತ್ತು. ಸ್ವಲ್ಪ ದೋಷ ಕಂಡು ಬಂದಿರೋದ್ರಿಂದ ನಿಮಗೆ ಈ PDF ಲಿಂಕನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಯಾವುದೇ ವಿದ್ಯಾರ್ಥಿಗಳು ಟೆನ್ಷನ್ ಇಲ್ಲದೆ ಡೌನ್ ಮಾಡ್ಕೋಬೋದು. ನಾನು ಹಲವಾರು ವಿಡಿಯೋಗೆ PDFನ ಕೊಟ್ಟಿಲ್ಲ, ಅದಕ್ಕೂ ನಿಮ್ಮನ್ನ ಕ್ಷಮಿಸಬೇಕು. ಈ PDF ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಡೌನ್ ಮಾಡಿಕೊಂಡು ಅಭ್ಯಾಸವನ್ನು ಮಾಡ್ಬೋದು. ಈಗಾಗಲೇ ಮಾರ್ನಿಂಗ್ ಟೈಮ್ 8 ಗಂಟೆ 54 ನಿಮಿಷಗಳು ಆಯಿತು. ಈ ವಿಡಿಯೋನ ಅಪ್ಲೋಡ್ ಮಾಡಿ ಕೊಡ್ತಿರ್ತೀನಿ. ಪ್ರಶ್ನೆ ಪತ್ರಿಕೆ ಈ ರೀತಿ ಇದೆ. ವಿಷಯ ಗಣಿತ. ಪ್ರಶ್ನೆ ಒಂದು ಈ ಕೆಳಗಿನವುಗಳಲ್ಲಿ ಆ ಭಾಗಲಬ್ಧ ಸಂಖ್ಯೆ ಅಂತ ಕೇಳಲಾಗಿದೆ. ಆಪ್ಷನ್ ಸರಿ ರೈಟ್ ಆನ್ಸರ್ ಆಗಿರುತ್ತೆ. ಅಂದರೆ ನೀವು ನೋಡ್ಬೇಕು 13. ರೂಟ್ 13ರ ಸಂಬಂಧಪಟ್ಟದ್ದಾಗಿದೆ. ಮಹಾತ್ಮ ಘಾತ ಅಂದರೆ ಡಿಗ್ರಿ 2 ಆಗಿರುವಂಥ ಬಹುಪದೋಕ್ತಿ ಅಂತ ಕೇಳಲಾಗಿದ್ದಾರೆ. ನೋಡ್ಕೋಬೇಕು. ಹಾಗೆ ಎಕ್ಸ್ ಅಕ್ಷದ ಮೇಲಿನ ಎಲ್ಲ ಬಿಂದುಗಳು y ಮೈನಸ್ ನಿರ್ದೇಶಾಂಕಗಳು ಅಂತ ಕೇಳಿದ್ದು ಆಪ್ಷನ್ಸ್ ಅದಕ್ಕೆ ಏನಾಗಿರುತ್ತೆ ಅಂದರೆ ಅಲ್ಲಿ 0 ಆಗಿರುತ್ತೆ. ಈಗ ಇಲ್ಲಿ 1 ಅಂಕದ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಅವನು ಕೂಡ ನೋಡ್ಕೋಬೇಕು. 2 ಅಂಕದ ಪ್ರಶ್ನೆ ಇವೆ. ಪೂರ್ತಿ PDFನ ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ನೋಡ್ಕೋಬೋದು. ನೋಡಿ, ಪ್ರಶ್ನೆ ಪತ್ರಿಕೆ ಕೀ ಉತ್ತರ ಈ ರೀತಿ ಇವೆ. ನೋಡ್ಕೋಬೇಕು, ಕಂಪ್ಲೀಟಾಗಿ ನೋಡ್ಕೊಳ್ಳಿ. 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ವರ್ಗ ಬಹುಪದೋಕ್ತಿ ಆಗಿರುತ್ತೆ. ಇನ್ನು ನಿರ್ದೇಶಕ 0. ಓಕೆ, ಅವನ್ನ ನೋಡ್ಕೋಬೇಕು, ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಇನ್ನು ಕೆಳಗಿನ ಪ್ರಶ್ನೆಗೆ ಉತ್ತರಿಸಿದಂಥ ಪ್ರಶ್ನೆ ಅವು ನೋಡ್ಕೋಬೇಕು. ಇನ್ನು ರೂಟ್ 3ಅನ್ನು ನಾವು ಏನು ಕರಿತೀವಿ, ಸಂಖ್ಯಾ ರೇಖೆ ಮೇಲಿನ ಪ್ರತಿನಿಧಿಸುತ್ತದೆ ಅದನ್ನ ನಾವು ಪೈಥಾಗೋರಸ್ ಪ್ರಮೇಯದಂತೆ ಅಂತ ಕೊಡಬೇಕಾಗತ್ತೆ. ಪೈಥಾಗೋರಸ್ ಪ್ರಮೇಯ, ತೈಲಸ್ ಪ್ರಮೇಯ ಮೇಲೆ ಒಂದು ಪ್ರಶ್ನೆಗಳಿರ್ತವೆ. ಕೆಳಗಿನ ಪ್ರಶ್ನೆಯಲ್ಲಿ ಉತ್ತರಿಸುವಂಥ 4 ಅಂಕದ ಪ್ರಶ್ನೆ ಇದೆ. ಅಂದರೆ ಸರಿಯೇ ಅಥವಾ ತಪ್ಪನ್ನು ಕೊಡಬೇಕಾಗತ್ತೆ, ಕಾರಣ ಕೊಡಬೇಕಾಗಿರುತ್ತೆ. ಪೂರ್ತಿ PDFನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀನಿ. ಹಲವಾರು ವಿಷಯ ಅಂದರೆ ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ. ಇದು ಸೆಟ್ 3 ಆಗಿರುತ್ತೆ. ಏನೇ ಡೌಟ್ಸ್ ಇದೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಫಾರ್ ವಾಚಿಂಗ್, ಹ್ಯಾವ್ ನೆಕ್ಸ್ಟ್ ಡೇ. ಹಾಗೂ ಈ ಸದ್ಯದಲ್ಲಿ ನಾನು ವಿಜ್ಞಾನ ಸಂಬಂಧಪಟ್ಟಂಥ ವಿಡಿಯೋನ ಮಾಡ್ತೀನಿ, ಅದನ್ನು ಕೂಡ ನೋಡ್ಕೋಬೇಕು. ಥ್ಯಾಂಕ್ ಫಾರ್ ವಾಚಿಂಗ್, ಹ್ಯಾವ್ ನೆಕ್ಸ್ಟ್ ಡೇ.